ವಾಲ್ಮೀಕಿ ವರ್ಸಸ್ ಕುರುಬ ಸಮುದಾಯದ ನಡುವೆ ಮೀಸಲಾತಿ ಕಿಚ್ಚು ಜಾಸ್ತಿ ಆಗ್ತಾ ಇದೆ. ಕುರುಬ ಸಮುದಾಯವನ್ನ ಎಸ್ಟಿ ಸಮುದಾಯಕ್ಕೆ ಸೇರಿಸಬೇಡಿ ಅಂತ ಹೇಳಿ ಕುರುಬ ಸಮುದಾಯ ಗರಂ ಆಗಿದೆ. ಇವತ್ತು ವೇದಿಕೆ ಮೇಲೇನೆ ಉಗ್ರಪ್ಪ ಹಾಗೆಯೇ ಸಿಎಂ ಸಿದ್ದರಾಮಯ್ಯ ಅವರ ನಡುವೆ ವಾರ್ ನಡೆದಿದೆ. ಉಗ್ರಪ್ಪ ಅವರು ನಮ್ಮ ತಟ್ಟೆಗೆ ಕೈ ಹಾಕಬೇಡಿ ಅಂತ ಹೇಳಿದ್ರೆ ಸಿಎಂ ಸಿದ್ದರಾಮಯ್ಯ ಅವರು ಅದಕ್ಕೆ ತಿರುಗೇಟು ಕೊಟ್ಟರು. ಹಾಗಾದ್ರೆ ಇವತ್ತು ನಡೆದಂತಹ ಬೆಳವಣಿಗೆಗಳು ಏನೇನು ಅನ್ನುವ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ನನ್ನ ಸಮಾಜ ಸ್ವಾರ್ಥಿ ಆಗಲಿಕ್ಕೆ ಸಿದ್ಧರಿಲ್ಲ. ಆದರೆ ನಮ್ಮ ತಟ್ಟೆಯಲ್ಲಿರೋ ಅನ್ನ ಕಿತ್ತುಕೊಳ್ಳೋಕೆ ದಯಮಾಡಿ ನೀವು ಹೋಗಿ. ಉಗ್ರಪ್ಪನವರು ಒಂದು ಮಾತು ಹೇಳಿದ್ರು, ನಮ್ಮ ತಟ್ಟೆಗೆ ಕೈ ಮಾಡಿ. ನಾವು ತಟ್ಟೆಗೆ ಕೈ ಹಾಕೋದೇ ಇಲ್ಲ, ಯಾರ ತಟ್ಟೆಗೂ ಕೈ ಹಾಕೋದಿಲ್ಲ. ನೀವು ನಮ್ಮ ಜೊತೆಯಲ್ಲಿ ಸಹಪಂಕ್ತಿಯಲ್ಲಿ ಕೂಡಬೇಕು ಅನ್ನೋಗಿದ್ರೆ, ನಮ್ಮ ಜೊತೆಯಲ್ಲಿ ಸಹಪಂಕ್ತಿಯಲ್ಲಿ ನೀವು ಕೂಡಬೇಕು ಅನ್ನೋಗಿದ್ರೆ, ದೀಸ್ ಆರ್ ದ 3 ಕಂಡೀಷನ್. ಯಾರು ಎಸ್ಟಿ ಆಗಬೇಕು ಅನ್ನೋ ಇದ್ದೀರಿ, ಕುಲಶಾಸ್ತ್ರ ಅಧ್ಯಯನ ಮಾಡಬೇಕು. ಆರ್ಟಿಕಲ್ 341 ಪ್ರಕಾರ ಕುಲಶಾಸ್ತ್ರ ಮಾಡಿ ಎಸ್ಟಿ ಬರೋದಾದ್ರೆ ಮತ್ತೆ ಕೇಂದ್ರ ಸರ್ಕಾರ ಮಾಡೋದು ರಾಜ್ಯ ಸರ್ಕಾರ ಅಲ್ಲ. ಮತ್ತೆ ಕೇಂದ್ರ ಸರ್ಕಾರ ಎಸ್ಟಿ ಮಾಡ್ತಕ್ಕಂಥ ಅಧಿಕಾರ ಇರ್ತಕ್ಕಂಥದ್ದು ಕೇಂದ್ರ ಸರ್ಕಾರಕ್ಕೆ, ರಾಜ್ಯ ಸರ್ಕಾರಕ್ಕೆ ಅಲ್ಲ. ಸಿದ್ದರಾಮಯ್ಯ ಅಹಿಂದ ನಾಯಕ, ಕುರುಬರಿಗೆ ಮಾತ್ರ ಲೀಡರ್ ಅಲ್ಲ. ಎಸ್ಸಿ, ಎಸ್ಟಿ, ಒಬಿಸಿ, ಅಲ್ಪಸಂಖ್ಯಾತರಿಗೂ ಅವರು ಫೇವರೇಟ್ ಅಂತ ನಾಯಕನ ವಿರುದ್ಧ ವಾಲ್ಮೀಕಿ ಜಯಂತಿ ಸಮಾವೇಶದಲ್ಲದೆ ಕೈ ನಾಯಕ ವಿಎಸ್ ಉಗ್ರಪ್ಪ ಗರಂ ಆಗಿದ್ದಾರೆ. ಸಿದ್ದರಾಮಯ್ಯ ಕುರುಬರನ್ನ ಎಸ್ಟಿ ಮೀಸಲಾತಿಗೆ ಸೇರಿಸೋ ಪ್ರಯತ್ನ ಪಡ್ತಾಗಿದ್ದಾರೆ ಅನ್ನೋ ರೀತಿ ಬಿಂಬಿಸಿದ್ದಾರೆ. ಇದಕ್ಕೆ ಗರಂ ಆದ ಸಿದ್ದು ವೇದಿಕೆ ಮೇಲೆಯೇ ಉಗ್ರಪ್ಪಗೆ ತಿರುಗೇಟು ಕೊಟ್ರು. ಉಗ್ರಪ್ಪ ವರ್ಸಸ್ ಸಿದ್ದರಾಮಯ್ಯ, ವೇದಿಕೆ ಮೇಲೆಗೆ ಮೀಸಲಾತಿ ಕಿಚ್ಚು. ವಾಲ್ಮೀಕಿ ಜನರ ತಟ್ಟೆಗೆ ಕೈ ಹಾಕಿದ್ರ ಸಿಎಂ ಸಿದ್ದರಾಮಯ್ಯ. ಕುರುಬರನ್ನ ಎಸ್ಟಿಗೆ ಸೇರಿಸೋ ಬಗ್ಗೆ ಸಿದ್ದರಾಮಯ್ಯ ಹೇಳಿದ್ದೇನು? ಕುರುಬರನ್ನ ಎಸ್ಟಿ ಮೀಸಲಾತಿ ಪಟ್ಟಿಗೆ ಸೇರಿಸಬೇಕು ಅಂತ ಯಾರು ಪ್ರಯತ್ನ ಪಟ್ರೋ, ಯಾರು ಆ ಪ್ರಸ್ತಾಪನೆಯನ್ನ ಮುಂದೆಗಿಟ್ರೋ? ಅಸಲಿಗೆ ಆ ರೀತಿಯ ಒಂದು ಪ್ರಸ್ತಾವನೆ ರಾಜ್ಯ ಸರ್ಕಾರದ ಮುಂದೆ ಇದೆಯಾ ಇಲ್ವಾ ಅನ್ನೋದನ್ನು ತಿಳಿದುಕೊಳ್ಳದೆ ರಾಜ್ಯದಲ್ಲಿ ಮೀಸಲಾತಿ ಕಿಚ್ಚು ಹೊತ್ತಿಕೊಂಡಿದೆ. ಕೆಲವು ದಿನಗಳಿಂದ ಕುರುಬ ಸಮುದಾಯವನ್ನ ಎಸ್ಟಿಗೆ ಸೇರಿಸ್ತಾರೆ ಅಂತ ವಾಲ್ಮೀಕಿ ಸಮುದಾಯ ಉರಿದುರಿದು ಬೀಳ್ತಾಗಿದೆ. ಇದರ ನಡುವೆ ಈಗ ರಾಜ್ಯದಲ್ಲಿ ವಾಲ್ಮೀಕಿ ಜಯಂತಿ ಆಚರಣೆಯೂ ನಡೆದಿದೆ. ಆ ಕಾರ್ಯಕ್ರಮದಲ್ಲೇ ಮೀಸಲಾತಿ ಕಿಚ್ಚು ಹೊತ್ತಿಕೊಂಡಿದೆ. ಕುರುಬರನ್ನ ಎಸ್ಟಿಗೆ ಸೇರಿಸಲಾಗುತ್ತೆ ಅನ್ನೋ ವಿಚಾರ ಆಚೆ ಬರ್ತಾಗಿದ್ದಂತೆ ವಾಲ್ಮೀಕಿ ಸಮುದಾಯದ ಶ್ರೀಗಳು ಸಭೆಗಳನ್ನ ಮಾಡಿದ್ದಾರೆ. ತಮ್ಮ ಸಮಾಜದ ನಾಯಕರಿಗೆಲ್ಲ ವಾರ್ನಿಂಗ್ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಎಸ್ಟಿ ಪಟ್ಟಿಗೆ ಕುರುಬರನ್ನ ಸೇರಿಸಬಾರದು, ಹಾಗೇನಾದ್ರೂ ಮಾಡಿದ್ರೆ ಉಗ್ರ ಹೋರಾಟ ಮಾಡ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಅದೆಲ್ಲ ಆದ ನಂತರವೂ ರಾಜ್ಯದಲ್ಲಿ ಎಸ್ಟಿ ಕುರುಬ ಮೀಸಲಾತಿ ಕಿಚ್ಚು ಕಡಿಮೆಯಾಗಿಲ್ಲ. ಈಗ ವಾಲ್ಮೀಕಿ ಜಯಂತಿ ನಡೆದಿದ್ದು ಅದೇ ನೆಪದಲ್ಲಿ ಎಸ್ಟಿ ಸಮುದಾಯದ ನಾಯಕರು ಕುರುಬರನ್ನ ಎಸ್ಟಿಗೆ ಸೇರಿಸೋ ವಿಚಾರಕ್ಕೆ ಗರಂ ಆಗಿದ್ದಾರೆ. ರಾಜ್ಯದಲ್ಲಿ ಆ ರೀತಿ ಮಾಡಬಾರದು ಅಂತ ಸಿಎಂ ಸಿದ್ದರಾಮಯ್ಯಗೆ ವಾರ್ನಿಂಗ್ ಕೊಟ್ಟಿದ್ದಾರೆ. ವಿಧಾನಸೌಧದಲ್ಲಿ ನಡೆದ ಮಹರ್ಷಿ ವಾಲ್ಮೀಕಿ ಜಯಂತಿ ಕಾರ್ಯಕ್ರಮದಲ್ಲಿ ಮಾತನಾಡಿದ ಮಾಜಿ ಸಂಸದ ಉಗ್ರಪ್ಪ, ಕುರುಬ ಸಮುದಾಯವನ್ನ ಎಸ್ಟಿಗೆ ಸೇರಿಸ್ತಾಗಿದ್ದಾರೆ ಅಂತ ಸಿಎಂ ಸಿದ್ದರಾಮಯ್ಯ ವಿರುದ್ಧವೇ ಆಕ್ರೋಶ ವ್ಯಕ್ತಪಡಿಸಿದ್ರು. ಕುರುಬ ಸಮಾಜವನ್ನು ಎಸ್ಟಿಗೆ ಸೇರಿಸಿದ್ರೆ ಸುಮ್ಮನೆ ಇರುವುದಿಲ್ಲ ಅಂತ ಎಚ್ಚರಿಕೆ ಕೊಟ್ರು. ಸಿದ್ದರಾಮಯ್ಯನವರೇ, ನಮ್ಮ ತಟ್ಟೆಯನ್ನ ಕಿತ್ಕೊಳ್ಳೋಕೆ ಹೋಗ್ಬೇಡಿ, ನಮ್ಮ ಜೊತೆ ಸಹಪಂಥಿಯಲ್ಲಿ ಕೂರಬೇಕು ಅಂದ್ರೆ ಕುಲಶಾಸ್ತ್ರೀಯ ಅಧ್ಯಯನ ಮಾಡಿಸಿ ಅಂತ ಹೇಳಿದ್ರು. ವಿನಂತಿ ಮಾಡ್ತಾನೆ, ನಾನು ಸ್ವಾರ್ಥಿ ಆಗಲಿಕ್ಕೆ ಸಿದ್ಧನಿಲ್ಲ, ನನ್ನ ಸಮಾಜ ಸ್ವಾರ್ಥಿ ಆಗಲಿಕ್ಕೆ ಸಿದ್ಧರಿಲ್ಲ. ಆದರೆ ನಮ್ಮ ತಟ್ಟೆಯಲ್ಲಿರೋ ಅನ್ನ ಕಿತ್ತುಕೊಳ್ಳೋಕೆ ದಯಮಾಡಿ ನೀವು ಹೋಗಬೇಡಿ. ನೀವು ನಮ್ಮ ಜೊತೆಯಲ್ಲಿ ಸಹಪಂಕ್ತಿಯಲ್ಲಿ ಕೂಡಬೇಕು ಅನ್ನೋಗಿದ್ರೆ, ನಮ್ಮ ಜೊತೆಯಲ್ಲಿ ಸಹಪಂಕ್ತಿಯಲ್ಲಿ ನೀವು ಕೂಡಬೇಕು ಅನ್ನೋಗಿದ್ರೆ, ದೀಸ್ ಆರ್ ದ 3 ಕಂಡೀಷನ್. ಯಾರು ಎಸ್ಟಿ ಆಗಬೇಕು ಅನ್ನೋ ಇದ್ದೀರಿ, ಕುಲಶಾಸ್ತ್ರ ಅಧ್ಯಯನ ಮಾಡಬೇಕು. ಆರ್ಟಿಕಲ್ 341 ಪ್ರಕಾರ ಅವರಿಗೆ ಟ್ರೈಬಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ, ಅವರು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಿದ್ದಾರೆ ಅನ್ನೋ ಆಗಿದ್ರೆ ಅವರನ್ನ
ಒಂದಲ್ಲ 10 ಸಾರಿ ರೆಕಮೆಂಡ್ ಮಾಡಿ. ಐ ಹ್ಯಾವ್ ನೋ ಅಬ್ಜೆಕ್ಷನ್. ರಾಜಕೀಯ ಮೀಸಲಾತಿ ಇರೋದರಿಂದಲೇ ನಮ್ಮ ಸಮುದಾಯದವರು 18 ಶಾಸಕರು, 3 ಎಂಪಿಗಳು, 3 ಎಂಎಲ್ಸಿಗಳು ಆಗಿದ್ದಾರೆ. ಅದೆಲ್ಲವೂ ಮೀಸಲಾತಿಯಿಂದಲೇ ಆಗಿದೆ. ಅದನ್ನ ಯಾರೂ ಮರಿಬಾರದು ಅಂತ ಉಗ್ರಪ್ಪ ಕಿವಿ ಮಾತು ಹೇಳಿದ್ರು. ನಮಗೂ ರಾಜಕೀಯ ಮೀಸಲಾತಿ ಬೇಕು. ಸಿದ್ದರಾಮಯ್ಯನವರೇ, ನಿಮಗೆ ಕೈ ಮುಗಿತೀವಿ. ಎಷ್ಟು ವರ್ಷ ಆದ್ರೂ ನೀವು ಮಾಜಿ ಆಗಲೇಬೇಕು. ನಮ್ಮ ತಟ್ಟೆಗೆ ಕೈ ಹಾಕಿದ್ರೆ ಜನರ ಜೊತೆಯಲ್ಲಿ ನಿಂತು ಹೋರಾಟ ಮಾಡ್ತೇವೆ ಅಂತ ವೇದಿಕೆ ಮೇಲೆಯೇ ವಾರ್ನಿಂಗ್ ಕೊಟ್ರು. ನಮಗೂ ರಾಜಕೀಯ ಮೀಸಲಾತಿ ಬೇಕು. ಅವಕಾಶ ಬಂದ್ರೆ ಈ ಸಮಾಜದ ನಾಯಕ, ಸಮಾಜದ ವಿಚಾರವಂತ, ಬದ್ಧತೆ ಇರ್ತಕ್ಕಂಥ, ಸ್ಪಷ್ಟತೆ ಇರ್ತಕ್ಕಂಥವನು ಸಹ ಈ ರಾಜ್ಯದ ಮುಖ್ಯಮಂತ್ರಿ ಒಂದಲ್ಲ ಒಂದು ದಿವಸ ನಾಯಕ ಸಮಾಜದವರು ಆಗಬೇಕು. ಆ ದಿಕ್ಕಿನಲ್ಲಿ ಚಿಂತನೆ ಸಾಗಬೇಕು. ಸೊ ಹಾಗೆ ಆಗಬೇಕು ಅನ್ನೋಗಿದೆ. ಸನ್ಮಾನ್ಯ ಸಿದ್ದರಾಮಯ್ಯನವರು, ನಿಮ್ಮ ಕೈ ಮುಗಿತೀನಿ. ಯಾರ್ಯಾರು ಅಲ್ಲ, ವಿಚಾರವಂತರು, ಬದ್ಧತೆ ಇರುವಂತವ್ರು. ಎಷ್ಟು ದಿವಸ ಅಧಿಕಾರ ಶಾಶ್ವತ ಅಲ್ಲ. ಸಿದ್ದರಾಮಯ್ಯನವರೇ, ನೀವು ಎಷ್ಟು ದಿವಸ ಇದ್ರು ಒಂದಲ್ಲ ಒಂದು ದಿವಸ ಮಾಜಿಗಳಾಗ್ತೀರಿ. ಆದರೆ ಸಿದ್ದರಾಮಯ್ಯನವರು ಈ ಸಮಾಜಕ್ಕೆ ಇಂತಿಂಥವರನ್ನ ದೇವರಾಜ ಅರಸು ಕೊಡುಗೆ ಕೊಟ್ಟಂತ ರೀತಿಯಲ್ಲಿ, ಇಂದಿರಾ ಗಾಂಧಿಯವರು ಕೊಟ್ಟಂತ ರೀತಿಯಲ್ಲಿ ನಿಮ್ಮ ವಿಚಾರಧಾರೆಯನ್ನ, ನಿಮ್ಮ ರಥವನ್ನ ಎಳ್ಕೊಂಡು ಹೋಗ್ತಕ್ಕಂಥ ಜನರನ್ನ ಎಲ್ಲ ವರ್ಗದಲ್ಲಿ ಗುರುತಿಸೋದ್ರ ಮೂಲಕ ಒಂದು ಹೊಸ ರಾಜಕೀಯ ಅಧ್ಯಾಯವನ್ನ ಮಾಡತಕ್ಕಂಥದಕ್ಕೆ ನೀವು ಮುಂದಾಗಬೇಕು ಅನ್ನುವಂಥದ್ದನ್ನ ಹೇಳ್ತಾ, ವೇದಿಕೆ ಮೇಲೆಯೇ ತಮ್ಮ ಸಮುದಾಯದವರೊಬ್ಬರು ಸಿಎಂ ಆಗಲೇಬೇಕು ಅನ್ನೋ ಬಯಕೆಯನ್ನ ವ್ಯಕ್ತಪಡಿಸಿದ ಉಗ್ರಪ್ಪ, ಅದಕ್ಕೆ ನೀವು ಅವಕಾಶ ಮಾಡಿಕೊಡಬೇಕು ಅಂತ ಹೇಳಿದ್ರು. ಒಂದಲ್ಲೊಂದು ದಿನ ನೀವು ಮಾಜಿಗಳು ಆಗಲೇಬೇಕು ಅನ್ನೋದನ್ನ ನೆನಪು ಮಾಡಿದ್ರು. ಒಂದು ರೀತಿಯಲ್ಲಿ ಸಿದ್ದರಾಮಯ್ಯ ಅವರೇ ಕುರುಬ ಸಮುದಾಯವನ್ನ ಎಸ್ಟಿಗೆ ಸೇರಿಸಲು ಪ್ರಯತ್ನ ಪಡ್ತಾಗಿದ್ದಾರೆ ಅನ್ನೋ ರೀತಿ ಮಾತಾಡಿದ್ರು. ಹಂಗೇನಾದ್ರೂ ಮಾಡಿದ್ರೆ ಉಗ್ರ ಹೋರಾಟ ಮಾಡಬೇಕಾಗತ್ತೆ ಅನ್ನೋ ಎಚ್ಚರಿಕೆಯನ್ನ ಕೊಟ್ರು. ನೀವು ಕುರುಬರು ಬರ್ತೀರಾ ಬನ್ನಿ, ಗೋಲ್ರು ಬರ್ತೀರಾ ಬನ್ನಿ, ಬೆಸ್ತರ ಬರ್ತೀರಾ ಬನ್ನಿ. ನೀವು ಬರಬೇಕಾದ್ರೆ ನಿಮ್ಮ ಪ್ಲೇಟು, ನಿಮ್ಮ ಅನ್ನ ನಮ್ಮ ಜೊತೆಗೆ ತಂದು ರಾಜಕೀಯವಾಗಿ, ಉದ್ಯೋಗದಲ್ಲಿ, ಶಿಕ್ಷಣದಲ್ಲಿ ನಮ್ಮ ಒಟ್ಟಿಗೆ ಕುಳಿತುಕೊಂಡು ಊಟ ಮಾಡ್ತಾರೆ ಅಂದರೆ ಅತ್ಯಂತ ಸಂತೋಷವಾಗಿ ನಿಮ್ಮನ್ನ ಸ್ವಾಗತಿಸ್ತೇವೆ. ಆದರೆ ನಮ್ಮ ತಟ್ಟೆಗೆ ತರದೆ ಕೈ ಹಾಕಿದ್ರೆ ರಾಜ್ಯದಲ್ಲಿ ನಿಜವಾಗೂ ಹೇಳ್ತೇನೆ, ನಾನು ಎಂದೂ ಸಹ ಜಾತಿಯ ಆಧಾರದ ಮೇಲೆ ಹೋರಾಟ ಮಾಡೋದವನಲ್ಲ. ಅಂತ ಸಂದರ್ಭ ಬಂದ್ರೆ ಜನರ ಜೊತೆಯಲ್ಲಿ ನಿಂತು ಅವರ ಧ್ವನಿಯಾಗಿ ಹೋರಾಟ ಮಾಡತಕ್ಕಂಥದಕ್ಕೆ ಸಿದ್ಧರಿದ್ದೇವೆ ಅನ್ನುವಂಥ ಎಚ್ಚರಿಕೆ ಮಾತನ್ನ ಹೇಳಿಕೆ ಬಯಸ್ತೇನೆ. ಉಗ್ರಪ್ಪ ಅವರ ಪ್ರತಿ ಮಾತಿಗೂ ತಿರುಗೇಟು ಕೊಟ್ಟ ಸಿದ್ದರಾಮಯ್ಯ, ನಿಮ್ಮ ತಟ್ಟೆಗೆ ಕೈ ಹಾಕೋದೇ ಇಲ್ಲ ಅಂತ ಉಗ್ರಪ್ಪಗೆ ತಿವಿದ ಸಿದ್ದು. ಹೇಳಿ ಕೇಳಿ, ಸಿದ್ದರಾಮಯ್ಯ ಅಹಿಂದ ನಾಯಕ, ದೇವರಾಜು ಅರಸು ನಂತರ ನಾನೇ ಆ ರೀತಿಯ ನಾಯಕ ಅಂತ ಹೇಳಿಕೊಂಡು ಬರ್ತಾಗಿದ್ದಾರೆ. ಎಸ್ಸಿ ಎಸ್ಟಿ ಜನರು ತಮ್ಮ ಪರವಾಗಿ ಇರೋ ರೀತಿ ನೋಡಿಕೊಂಡಿದ್ದಾರೆ. ಅಂಥದ್ರಲ್ಲಿ ವಾಲ್ಮೀಕಿ ಜಯಂತಿ ಕಾರ್ಯಕ್ರಮದಲ್ಲೇ ಉಗ್ರಪ್ಪ ಅವರು ತಮ್ಮ ಸಮುದಾಯದವರ ಮುಂದೆ ಸಿದ್ದರಾಮಯ್ಯ ವಿರುದ್ಧ ಮಾತಾಡಿದ್ದಾರೆ. ಕುರುಬರನ್ನ ಎಸ್ಟಿಗೆ ಸೇರಿಸಬೇಡಿ ಅಂತ ಕೇಳಿಕೊಂಡಿದ್ದಾರೆ. ಇದರಿಂದ ಸಹಜವಾಗಿ ಸಿಟ್ಟಾಗಿದ್ದ ಸಿದ್ದು ಉಗ್ರಪ್ಪ ಮಾತು ಮುಗಿಸಿ ಬರ್ತಾಗಿದ್ದಂತೆ ಅವರಿಗೆ ಏನ್ ಹೀಗ್ ಮಾತಾಡಿದ್ರಲ್ಲ ಅಂತ ಕೇಳಿದ್ರು. ಹಾಗೆ ತಮಗೆ ಮಾತಾಡುವ ಅವಕಾಶ ಸಿಕ್ಕಾಗ ಉಗ್ರಪ್ಪ ಅವರ ಮಾತುಗಳಿಗೆ ತಿರುಗೇಟು ಕೊಡೋ ಪ್ರಯತ್ನ ಮಾಡಿದ್ರು. ನಾನು ಯಾವತ್ತೂ ಎಸ್ಸಿ ಎಸ್ಟಿ ಪರವಾಗಿರೋ ವ್ಯಕ್ತಿ, ನಾನು ಎಸ್ಟಿಗಳ ಮೀಸಲಾತಿ ಕಿತ್ಕೊಳ್ತೀನ ಅಂತ ಹೇಳಿದ ಸಿದ್ದರಾಮಯ್ಯ, ನಾವು ಯಾರ ತಟ್ಟೆಗೂ ಕೈ ಹಾಕೋದಿಲ್ಲ, ನಿಮ್ಮ ತಟ್ಟೆಗೆ ಕೈ ಹಾಕೋದೇ ಇಲ್ಲ ಅಂತ ಉಗ್ರಪ್ಪ ಮಾತುಗಳಿಗೆ ವೇದಿಕೆಯ ಮೇಲೆಗೆ ತಿರುಗೇಟು ಕೊಡೋ ಪ್ರಯತ್ನ ಮಾಡಿದ್ರು. ಕುರುಬರನ್ನ ಎಸ್ಟಿಗೆ ಸೇರಿಸಬೇಕು ಅಂತ ಹೋರಾಟ ಮಾಡಿದ್ದು, ಚಳುವಳಿ ಮಾಡಿದ್ದು ನಾನಲ್ಲ, ಅದನ್ನ ಉಗ್ರಪ್ಪ ಅವರು ಹೇಳಲಿಲ್ಲ ಅಂತ ಟಕ್ಕರ್ ಕೊಟ್ರು. ಉಗ್ರಪ್ಪನವರು ಒಂದು ಮಾತು ಹೇಳಿದ್ರು, ನಮ್ ತಟ್ಟೆಗೆ ಕೈ ಮಾಡಿ. ನಾವು ತಟ್ಟೆಗೆ ಕೈ ಹಾಕದೇ ಇಲ್ಲ, ಯಾರ ತಟ್ಟೆಗೂ ಕೈ ಹಾಕದೇ ಇಲ್ಲ, ನಿಮ್ ತಟ್ಟೆಗೆ ಕೈ ಹಾಕದೇ ಇಲ್ಲ. ಮತ್ತೆ ಇದನ್ನ ಕುರುಬರನ್ನೆಲ್ಲ ಎಸ್ಟಿ ಮಾಡಬೇಕು ಅಂತೇಳಿ ಚಳುವಳಿ ಮಾಡಿದವರು, ಪಾದಯಾತ್ರೆ ಮಾಡಿದವರು ನಾನಲ್ಲ. ಇದನ್ನ ಮಾಡಿದವರು ಮಿಸ್ಟರ್ ಈಶ್ವರಪ್ಪ. ಹೇಳಯ್ಯ, ಕರೆಕ್ಟ್ ಹೇಳಲಿಲ್ಲ ನೀನು ಇದನ್ನ. ಮಿಸ್ಟರ್ ಈಶ್ವರಪ್ಪ, ಬಸವರಾಜ ಬೊಮ್ಮಾಯಿ ವಾಸ್ ದಿ ಚೀಫ್ ಮಿನಿಸ್ಟರ್. ಆಗ ಬಸವರಾಜ ಬೊಮ್ಮಾಯಿ ಚೀಫ್ ಮಿನಿಸ್ಟರ್ ಆಗಿರುವಾಗ ಅವರ ಮನವಿ ತಗೊಂಡು
ಶಿಫಾರಸ್ ಮಾಡಿದವರು ಬಸವರಾಜ ಬೊಮ್ಮಾಯಿ, ಬಿಜೆಪಿ, ನಾನಲ್ಲ. ಮುಖ್ಯಮಂತ್ರಿಗಳ ವಿರುದ್ಧವೇ ಉಗ್ರಪ್ಪ ಉಗ್ರಾವತಾರ ತಾಳಿದ್ರೂ ಸಹ ಅದನ್ನೆಲ್ಲ ತಾಳ್ಮೆಯಿಂದಲೇ ನೋಡಿಕೊಂಡುಗಿದ್ದ ಸಿದ್ದರಾಮಯ್ಯ. ಉಗ್ರಪ್ಪ ಹೇಳಿದ ರೀತಿ ನಾನಲ್ಲ, ಕುರುಬ ಸಮುದಾಯದ ಮೀಸಲಾತಿಗಾಗಿ ಹೋರಾಟ ಮಾಡಿದ್ದು ನಾನಲ್ಲ. ಈ ಹಿಂದೆ ಇದ್ದ ಬಸವರಾಜ ಬೊಮ್ಮಾಯಿ ಸರಕಾರ ಹಾಗೂ ಕೆಎಸ್ ಈಶ್ವರಪ್ಪನವರು ಹೋರಾಟ ಮಾಡಿದ್ದು. ಒಂದು ವೇಳೆ ಕುರುಬರನ್ನ ಎಸ್ಟಿಗೆ ಸೇರಿಸೋದೇ ಆದ್ರೆ ಮೀಸಲಾತಿ ಹೆಚ್ಚು ಮಾಡಬೇಕು ಅಂತ ನಾನೇ ಹೇಳ್ತೀನಿ ಅಂತ ಸಿದ್ದರಾಮಯ್ಯ ಹೇಳಿದ್ರು. ನಾನು ಕೂಡ ಹೇಳ್ತೇನೆ, ಒಂದು ವೇಳೆ ಕುರುಬರನ್ನ ಎಸ್ಟಿಗೆ ಸೇರಿಸಿದ್ರೆ ವಾಲ್ಮೀಕಿ ಜನಾಂಗದವರು ಮತ್ತು ಕುರುಬರು ಎಷ್ಟು ಜನಸಂಖ್ಯೆ ಇದೆ ಅಷ್ಟು ಹೆಚ್ಚು ಮಾಡಬೇಕು ಅಂತಕ್ಕಂಥದ್ದನ್ನ ನಾನು ಕೂಡ ಹೇಳ್ತೇನೆ. ಕುಲಶಾಸ್ತ್ರ ಮಾಡಿ ಎಸ್ಟಿಗೆ ಬರೋದಾದ್ರೆ ಮತ್ತೆ ಕೇಂದ್ರ ಸರ್ಕಾರ ಮಾಡೋದು ರಾಜ್ಯ ಸರ್ಕಾರ ಅಲ್ಲ. ಮತ್ತೆ ಕೇಂದ್ರ ಸರ್ಕಾರ ಎಸ್ಟಿ ಮಾಡ್ತಕ್ಕಂಥ ಅಧಿಕಾರ ಇರ್ತಕ್ಕಂಥದ್ದು ಕೇಂದ್ರ ಸರ್ಕಾರಕ್ಕೆ, ರಾಜ್ಯ ಸರ್ಕಾರಕ್ಕೆ ಅಲ್ಲ. ಆಂಜನೇಯ, ಏನು ಉಗ್ರಪ್ಪ ಇದು ಹೇಳಲೇ ಇಲ್ಲ ನೀನು? ನಾನು ಅನ್ಯಾಯ ಮಾಡ್ತೀನಾ? ಎಸ್ ಟಿ ಜನರಿಗೆ ಅನ್ಯಾಯ ಮಾಡ್ತೀನಾ? ಎಸ್ ಸಿ ಜನರಿಗೆ ಅನ್ಯಾಯ ಮಾಡ್ತೀನಾ? ದಾರಿ ತಪ್ಪಿಸ್ತಕ್ಕಂಥವ್ರು ಏನೇನೋ ಹೇಳ್ತಾರೆ. ಉಗ್ರಪ್ಪ ಮಾಡಿದ ಆರೋಪಗಳ ಬಗ್ಗೆ ಸಿದ್ದರಾಮಯ್ಯ ಸಖತ್ ಸಿಟ್ಟಾಗಿದ್ರು. ಆದರೆ ಅದನ್ನ ವೇದಿಕೆ ಮೇಲೆ ತೋರಿಸಿಕೊಳ್ಳಲಿಲ್ಲ. ಅದಕ್ಕೆ ಮಾತನಾಡಲು ಅವಕಾಶ ಸಿಕ್ಕಾಗ ಉಗ್ರಪ್ಪ ಹೇಳಿದ ಎಲ್ಲಾ ಮಾತುಗಳಿಗೂ ತಮ್ಮ ಕಡೆಯಿಂದ ಕ್ಲಾರಿಟಿ ಕೊಟ್ಟ ಸಿದ್ದರಾಮಯ್ಯ ಕೆಲವರು ದಾರಿ ತಪ್ಪಿಸುವ ಕೆಲಸ ಮಾಡ್ತಾಗಿದ್ದಾರೆ. ದಾರಿ ತಪ್ಪಿಸೋರು ಏನೇನೋ ಹೇಳ್ತಾರೆ, ಆದರೆ ನಾನು SC STಗೆ ಎಂದೂ ಅನ್ಯಾಯ ಮಾಡಲ್ಲ. ತಾವು ದಲಿತರ ಪರವಾಗಿ ಇರೋ ನಾಯಕ ಅನ್ನೋದನ್ನ ತಿಳಿ ಹೇಳಿದ್ರು. ಅಷ್ಟೇ ಅಲ್ಲದೆ ಸಿಎಂ ಆದ ನಂತರ SC STಗೆ ಏನೆಲ್ಲ ಮಾಡಿದ್ದೇನೆ ಅನ್ನೋದನ್ನ ಎಲ್ಲರೂ ತಿಳಿದುಕೊಳ್ಳಬೇಕು ಅಂತ ಮನವಿ ಮಾಡಿಕೊಂಡ್ರು. SCP TSP ಕಾಯ್ದೆಯನ್ನು ಮಾಡಿದವರು ನಾವು, ಕಾಂಗ್ರೆಸ್ ಸರ್ಕಾರ. ಅವತ್ತು 15,894 ಕೋಟಿ ಇತ್ತದ್ದು. ಇವತ್ತು 12 ವರ್ಷಗಳ ನಂತರ 42,017 ಕೋಟಿ ಆಗಿದೆ. ಇದನ್ನು ಯಾರು ಮಾಡದ್ದು? ರೆಸಿಡೆನ್ಸಿಯಲ್ ಸ್ಕೂಲ್ ಪ್ರಾರಂಭ ಮಾಡಿದವರು ಯಾರು? ಮೊರಾರ್ಜಿ ದೇಸಾಯಿ ಶಾಲೆ ಮಾಡಿದವರು ಯಾರು? ಸಿದ್ದರಾಮಯ್ಯ. ಎಲ್ಲ ಇತಿಹಾಸ ತಿಳ್ಕೋಬೇಕು. ಕುರುಬರನ್ನ ಎಸ್ಟಿಗೆ ಸೇರಿಸೋ ಕೆಲಸ ಮಾಡೋದು ನಮ್ಮ ಕೈಯಲ್ಲಿ ಇಲ್ಲ, ಅದನ್ನ ಕೇಂದ್ರ ಸರ್ಕಾರ ಮಾಡೋದು ಅಂತ ಸಿದ್ದರಾಮಯ್ಯ ಹೇಳ್ತಾಗಿದ್ದಾರೆ. ಆದ್ರೆ ರಾಜ್ಯ ಸರ್ಕಾರವೇ ಆ ಕೆಲಸ ಮಾಡ್ತಾಗಿದೆ ಅಂತ ST ಸಮುದಾಯದ ನಾಯಕರು ಮತ್ತು ಸ್ವಾಮೀಜಿಗಳು ದೂರ್ತಾಗಿದ್ದಾರೆ. ಇಷ್ಟೆಲ್ಲ ಆಗ್ತಾಗಿದ್ರು ಸಿಎಂ ಸಿದ್ದರಾಮಯ್ಯ ಮಾತ್ರ ಒಂದು ಸ್ಪಷ್ಟವಾದಂತಹ ಕ್ಲಾರಿಟಿಯನ್ನ ಕೊಡ್ತಾಗಿಲ್ಲ. ಕುರುಬರನ್ನ ಎಸ್ಟಿಗೆ ಸೇರಿಸುವ ಪ್ರಸ್ತಾಪ ರಾಜ್ಯ ಸರ್ಕಾರದ ಮುಂದೆ ಇಲ್ಲ ಅಂತ ಹೇಳ್ತಾಗಿಲ್ಲ. ಹಾಗಾಗಿ ರಾಜ್ಯದಲ್ಲಿ ಕುರುಬರು ಮತ್ತು ST ಮೀಸಲಾತಿ ಜಟಾಪಟಿ ಮುಂದುವರೆಯಬಹುದು ಅಂತ ಹೇಳಲಾಗ್ತಾಗಿದೆ.